ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಾಭಾರತದಲ್ಲಿ ತುಂಬಾ ಪ್ರಧಾನ ಪಾತ್ರಗಳು ಇದ್ದಾವೆ. ಅವುಗಳಲ್ಲಿ ಸುಮಾರು ನಮಗೆ ಗೊತ್ತಿರುವವೇ, ಆದ್ರೆ ಕೆಲವು ಪಾತ್ರಗಳ ಬಗ್ಗೆ ವಿವರಣೆ ಕಡಿಮೆ ಇರುವುದರಿಂದ ಆ ಪಾತ್ರಗಳ ಬಗ್ಗೆ ಸ್ವಲ್ಪ ಮಂದಿಗೆ ಮಾತ್ರ ತಿಳಿದಿರುತ್ತದೆ. ಅಂತಹ ಪಾತ್ರಗಳಲ್ಲಿ ಸುಭದ್ರೆಯ ಪಾತ್ರವೂ ಕೂಡ ಒಂದು. ಮಹಾಭಾರತದಲ್ಲಿ ಸುಭದ್ರ ವಸುದೇವನ ಮಗಳು. ವಸುದೇವನು ಕಂಸನ ಸೆರೆಮನೆಯಿಂದ ಬಿಡುಗಡೆಯಾದ ನಂತರ ರೋಹಿಣಿ ದೇವಿಯಿಂದ ಜನಿಸಿದ ಮಗಳು. ಆದ್ದರಿಂದ ಸುಭದ್ರೆಯು ಕೃಷ್ಣ ಬಲರಾಮರ ಮುದ್ದಿನ ತಂಗಿ. ಇವಳು ಯಾದವ ವಂಶಕ್ಕೆ ಸೇರಿದ ಯುವರಾಣಿ. ಮಹಾಭಾರತದ ಇತಿಹಾಸದಲ್ಲಿ ಯುದ್ಧವೇ ನಡೆಯದೆ ಅತಿ ಸುಖಕರವಾಗಿ ಸಾಗಿರುವ ಅನೇಕ ಪ್ರೇಮ ಕಥೆಗಳಿವೆ ಹಾಗೂ ಮನಸ್ಸಿಗೆ ಹತ್ತಿರವಾಗಿರುವ ಎಷ್ಟೋ ಸಂಘಟನೆಗಳು ಕೂಡ ಇದ್ದಾವೆ. ಬಲರಾಮರು ತನ್ನ ನೆಚ್ಚಿನ ಶಿಷ್ಯನಾದ ದುರ್ಯೋಧನನಿಗೆ ಸುಭದ್ರೆಯನ್ನು ನೀಡಿ ವಿವಾಹ ಮಾಡಬೇಕೆಂದುಕೊಳ್ಳುತ್ತಾನೆ. ಆದರೆ ಶ್ರೀಕೃಷ್ಣನಿಗೆ ಸುಭದ್ರೆಯನ್ನು ದುರ್ಯೋಧನಿಗೆ ನೀಡಿ ವಿವಾಹ ಮಾಡಲು ಇಷ್ಟವಿರದೆ ಆ ವಿವಾಹವನ್ನು ತಪ್ಪಿಸಲು ಸುಭದ್ರೆಯ ಮನಸ್ಸಿನಲ್ಲಿ ಅರ್ಜುನನ ಮೇಲೆ ಪ್ರೀತಿಯನ್ನ ಬಿತ್ತುತ್ತಾರೆ. ನಂತರ ಅರ್ಜುನ ಮತ್ತು ಸುಭದ್ರೆಯು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ವಿವಾಹವನ್ನು ಕೂಡ ಆಗುತ್ತಾರೆ. ಆ ನಂತರ ಅರ್ಜುನ ಮತ್ತು ಶ್ರೀಕೃಷ್ಣನ ಮಧ್ಯೆ ಇರುವ ಸ್ನೇಹವು ಇನ್ನಷ್ಟು ಬಲಗೊಳ್ಳುತ್ತದೆ. ಹಾಗಿದ್ದರೆ ಅರ್ಜುನನಿಗೆ ಎಷ್ಟು ಮಂದಿ ಪತ್ನಿಯರು ಮತ್ತು ಎಷ್ಟು ಮಂದಿ ಮಕ್ಕಳು? ಅರ್ಜುನ ಮತ್ತು ಸುಭದ್ರೆಗೆ ಜನಿಸಿದ ಪುತ್ರನ್ಯಾರು? ಅರ್ಜುನನು ಮಹಾಪ್ರಸ್ಥಾನಕ್ಕೆ ತನ್ನ ಸೋದರರೊಂದಿಗೆ ಹೊರಟಾಗ ಸುಭದ್ರೆ ಏನಾದಳು ಹಾಗೂ ಅರ್ಜುನನ ಮರಣದ ನಂತರ ಸುಭದ್ರೆ ಏನಾದಳು? ಇಂತಹ ಎಷ್ಟೋ ಆಸಕ್ತಿಕರ ಸಂದೇಹಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನೋಡುತ್ತಿರುವವರಲ್ಲಿ ಶ್ರೀಕೃಷ್ಣನ ಭಕ್ತರು ಯಾರಾದರೂ ಇದ್ದರೆ ತಪ್ಪದೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಅನ್ನ ಮಾಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಮಹಾಭಾರತದ ಇತಿಹಾಸದಲ್ಲಿ ದ್ರೌಪದಿಯ ಸ್ವಯಂವರ ಅತ್ಯಂತ ಪ್ರಮುಖವಾದದ್ದು. ಈ ಸ್ವಯಂವರದಲ್ಲಿ ಅರ್ಜುನನು ದ್ರೌಪದಿಯನ್ನ ಗೆದ್ದುಕೊಳ್ಳುತ್ತಾನೆ. ಅರ್ಜುನನ ತಾಯಿ ಕುಂತಿದೇವಿಯು ಮಾಡಿದ ಸಣ್ಣ ತಪ್ಪಿನಿಂದ ದ್ರೌಪದಿಯು ಪಾಂಡವರೆಲ್ಲರಿಗೂ ಹೆಂಡತಿಯಾಗುತ್ತಾಳೆ. ಸೋದರರ ಮಧ್ಯೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದೆಂದು ಅವರ ಮಧ್ಯೆ ಒಂದು ನಿಯಮವನ್ನು ಅಳವಡಿಸಿಕೊಂಡಿರುತ್ತಾರೆ. ಆ ನಿಯಮದಂತೆ ದ್ರೌಪದಿಯು ಒಬ್ಬೊಬ್ಬರೊಂದಿಗೆ ಒಂದೊಂದು ವರ್ಷ ಸಂಸಾರವನ್ನ ಮಾಡುತ್ತಿರುತ್ತಾಳೆ. ಆ ಸಮಯದಲ್ಲಿ ಉಳಿದ ಸೋದರರು ಎಂತ ಪರಿಸ್ಥಿತಿಯಲ್ಲೂ ಕೂಡ ಅಲ್ಲಿಗೆ ಬರಬಾರದೆಂದು ನಿಯಮವನ್ನು ಅಳವಡಿಸಿಕೊಂಡಿರುತ್ತಾರೆ. ಹಾಗಿರುವಾಗ ಒಂದು ಸಾರಿ ಯುಧಿಷ್ಠಿರನು ಮತ್ತು ದ್ರೌಪದಿಯು ಏಕಾಂತದಲ್ಲಿರುವ ಸಮಯದಲ್ಲಿ ಅರ್ಜುನನು ತನ್ನ ಗಾಂಡಿವಕ್ಕೋಸ್ಕರ ಅಂದುಕೊಳ್ಳದೆ ಆ ಕೋಣೆಗೆ ಪ್ರವೇಶಿಸುವ ಸಂದರ್ಭ ಬರುತ್ತದೆ. ಅವರ ಏಕಾಂತವನ್ನು ಅರ್ಜುನನು ಭಂಗಗೊಳಿಸಿದ್ದರೂ ಕೂಡ ಅವರು ಕ್ಷಮಿಸುತ್ತಾರೆ. ಆದರೆ ಅರ್ಜುನನು ಅಪರಾಧದ ಮನೋಭಾವದಿಂದ 12 ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನು ಮಾಡಬೇಕೆಂದುಕೊಳ್ಳುತ್ತಾನೆ. ಆ ನಂತರ ಅರ್ಜುನನು ತೀರ್ಥಯಾತ್ರೆಗೆ ಹೊರಡುತ್ತಾನೆ. ತೀರ್ಥಯಾತ್ರೆಯ ಭಾಗವಾಗಿ ಅರ್ಜುನನು ಒಂದು ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಒಂದು ಪ್ರವಾಹವು ಕೊಚ್ಚಿಕೊಂಡು ಬಂದು ಅರ್ಜುನನ್ನು ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತದೆ. ಆಗ ಅರ್ಜುನನ ಎದುರುಗಡೆ ಒಬ್ಬಳು ಅಂದವಾದ ಸ್ತ್ರೀ ನಿಂತುಕೊಂಡಿರುತ್ತಾಳೆ. ಅವಳು ಬೇರೆ ಯಾರು ಅಲ್ಲ, ನಾಗಲೋಕದ ಕನ್ಯೆ ಉಲುಚಿ. ಉಲುಚಿ ಅರ್ಜುನನನ್ನ ಇಷ್ಟಪಟ್ಟು ಅವನನ್ನ ವಿವಾಹ ಮಾಡಿಕೊಳ್ಳುತ್ತಾಳೆ. ಆ ನಂತರ ಅವರಿಗೆ ಇರ್ವಾನು ಎಂಬ ಪುತ್ರನು ಕೂಡ ಜನಿಸುತ್ತಾನೆ. ನಂತರ ಅರ್ಜುನನು ತೀರ್ಥಯಾತ್ರೆಗೆಂದು ಅಲ್ಲಿಂದ ಹೊರಡುತ್ತಾನೆ. ಉಲುಚಿ ಇರ್ವಾನನೊಂದಿಗೆ ನಾಗಲೋಕದಲ್ಲಿ ಉಳಿದು ಬಿಡುತ್ತಾಳೆ. ಅರ್ಜುನನು ತುಂಬಾ ಆಶ್ರಮಗಳನ್ನು, ದೇವಸ್ಥಾನಗಳನ್ನು ದರ್ಶನ ಮಾಡುತ್ತಾ ಹೊರಡುತ್ತಾನೆ. ಹಾಗೆ ಹೋಗುತ್ತಾ ಮಣಿಪುರ ರಾಜ್ಯವನ್ನ ಸೇರಿಕೊಳ್ಳುತ್ತಾನೆ. ಅಲ್ಲಿ ಚಿತ್ರವಾಹನ ಪುತ್ರಿ ಚಿತ್ರಾಂಗದ ಅರ್ಜುನನನ್ನ ಇಷ್ಟಪಡುತ್ತಾಳೆ. ಚಿತ್ರವಾಹನ ಕೋರಿಕೆ ಮೇರೆಗೆ ಅರ್ಜುನನು ಚಿತ್ರಾಂಗದೆಯನ್ನ ವಿವಾಹ ಮಾಡಿಕೊಳ್ಳುತ್ತಾನೆ. ಆ ನಂತರ ಅವರಿಗೆ ಬಬ್ರುವಾಹನನು ಜನಿಸುತ್ತಾನೆ. ಚಿತ್ರವಾಹನನು ತನ್ನ ನಂತರ ತನ್ನ ಮೊಮ್ಮಗನನ್ನು ರಾಜನನ್ನಾಗಿ ಮಾಡಬೇಕೆಂದು ಅವರು ಇಲ್ಲಿ ಇರಬೇಕೆಂದು ಕೇಳಿಕೊಂಡಾಗ ಅವರನ್ನು ಅಲ್ಲೇ ಬಿಟ್ಟು ಅರ್ಜುನನು ತೀರ್ಥಯಾತ್ರೆಗೆ ಹೊರಡುತ್ತಾನೆ. ತೀರ್ಥಯಾತ್ರೆ ಕೊನೆಯಲ್ಲಿ ಶ್ರೀಕೃಷ್ಣನ ನಿವಾಸ ದ್ವಾರಕವನ್ನ ಸೇರಿಕೊಳ್ಳುತ್ತಾನೆ. ಶ್ರೀಕೃಷ್ಣನನ್ನು ಸೇರಿಕೊಂಡು ರಾಯವತ ಪರ್ವತದಲ್ಲಿ ನಡೆಯುವ ಉತ್ಸಾಹದಲ್ಲಿ ಪಾಲ್ಗೊಳ್ಳುತ್ತಾನೆ. ಅಲ್ಲಿ ಸುಭದ್ರೆಯನ್ನ ನೋಡಿ ಅವಳನ್ನು ವಿವಾಹ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಆ ನಂತರ ಶ್ರೀಕೃಷ್ಣನ ಮಾಯೆಯಿಂದ ಸುಭದ್ರೆಯು ಕೂಡ ಅರ್ಜುನನನ್ನ ಇಷ್ಟಪಡುತ್ತಾಳೆ. ಆದ್ರೆ ಬಲರಾಮರು ಮಾತ್ರ ತನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನಿಗೆ ತನ್ನ ಸಹೋದರಿಯನ್ನ ನೀಡಿ ವಿವಾಹ ಮಾಡಬೇಕೆಂದುಕೊಳ್ಳುತ್ತಾನೆ. ಸುಭದ್ರೆಗೆ ಇನ್ನೇನು ಸ್ವಯಂವರವನ್ನು ಏರ್ಪಡಿಸುತ್ತಿದ್ದಾರೆ ಎಂದು ತಿಳಿದ ಶ್ರೀಕೃಷ್ಣನು ಅರ್ಜುನ ಮತ್ತು ಸುಭದ್ರೆಗೆ ಹೇಗಾದ್ರೂ ಮಾಡಿ ವಿವಾಹ ಮಾಡಬೇಕೆಂದುಕೊಳ್ಳುತ್ತಾರೆ. ಶ್ರೀಕೃಷ್ಣನು ಬಲರಾಮರಿಲ್ಲದ ಸಮಯವನ್ನ ನೋಡಿ ಈ ವಿಷಯವನ್ನು ರುಕ್ಮಿಣಿ, ಸತ್ಯಭಾಮೆ ಮತ್ತು ಪ್ರದ್ಯುಮ್ನನಿಗೆ ತಿಳಿಸುತ್ತಾರೆ. ತಕ್ಷಣ ಅವರಿಬ್ಬರಿಗೂ ವಿವಾಹ ಮಾಡುತ್ತಾರೆ. ದೇವಾನು ದೇವತೆ ಇಂದ್ರನು ಕೂಡ ಆ ವಿವಾಹಕ್ಕೆ ಬಂದು ಅವರನ್ನು ಆಶೀರ್ವಾದಿಸುತ್ತಾರೆ. ನಂತರ ಶ್ರೀಕೃಷ್ಣನು ಅವರಿಗೆ ಪ್ರತ್ಯೇಕವಾದ ರಥವನ್ನ ಏರ್ಪಾಟು ಮಾಡಿ ಅರ್ಜುನನಿಗೆ ಸುಭದ್ರೆಯನ್ನು ಇಂದ್ರಪ್ರಸ್ಥಕ್ಕೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಾರೆ. ಬಲರಾಮನು ಬರುವಷ್ಟರಲ್ಲಿ ಅಲ್ಲಿಂದ ಅವರು ಹೊರಟು ಹೋಗುತ್ತಾರೆ. ಆ ನಂತರ ಈ ವಿಷಯವನ್ನು ತಿಳಿದ ಬಲರಾಮರು ಅರ್ಜುನನ ಮೇಲೆ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಆದರೆ ಶ್ರೀಕೃಷ್ಣನು ಮಧ್ಯಪ್ರವೇಶಿಸಿ ಬಲರಾಮನನ್ನ ಸಮಾಧಾನಗೊಳಿಸುತ್ತಾರೆ.
ತಿಳಿಸುತ್ತಾರೆ. ಆ ನಂತರ ಅರ್ಜುನನು ಸುಭದ್ರೆಯನ್ನ ಕರೆದುಕೊಂಡು ಇಂದ್ರಪ್ರಸ್ಥಕ್ಕೆ ಬರುತ್ತಾನೆ. ಇದನ್ನು ತಿಳಿದ ದ್ರೌಪದಿಯು ಕೋಪದಿಂದ ಉರಿದು ಬೀಳುತ್ತಿರುತ್ತಾಳೆ. ಏಕೆಂದರೆ ಪಾಂಡವರ ಇತರೆ ಯಾವುದೇ ಪತ್ನಿಯರು ಇಂದ್ರಪ್ರಸ್ಥಕ್ಕೆ ಪ್ರವೇಶವಿಲ್ಲವೆಂದು ದ್ರೌಪದಿಯು ಪಾಂಡವರ ಬಳಿ ಮಾತನ್ನ ತೆಗೆದುಕೊಂಡಿರುತ್ತಾಳೆ. ಆದ್ದರಿಂದ ಅವಳು ತುಂಬಾ ಕೋಪಾದಿತಳಾಗುತ್ತಾಳೆ. ನಂತರ ಶ್ರೀಕೃಷ್ಣನು ಇಂದ್ರಪ್ರಸ್ಥಕ್ಕೆ ಬಂದು ದ್ರೌಪದಿಯನ್ನು ಸಮಾಧಾನಗೊಳಿಸಿದಾಗ ಅರ್ಜುನ ಮತ್ತು ಸುಭದ್ರೆಯನ್ನ ಇಂದ್ರಪ್ರಸ್ಥಕ್ಕೆ ಬರಮಾಡಿಕೊಳ್ಳುತ್ತಾಳೆ. ಅರ್ಜುನ ಮತ್ತು ಸುಭದ್ರೆಯು ತುಂಬಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಪ್ರತಿದಿನವೂ ಅರ್ಜುನನು ದಿನನಿತ್ಯ ಅವನು ಏನು ಮಾಡಿದನು ಮತ್ತು ಏನು ಕಲಿತುಕೊಂಡಿರುತ್ತಾನೋ ಅದನ್ನ ಸುಭದ್ರೆಗೆ ಆ ರಾತ್ರಿ ವಿವರಿಸುತ್ತಿದ್ದನು. ಹಾಗೆ ಒಂದು ದಿನ ಸುಭದ್ರೆಯ ಗರ್ಭದಲ್ಲಿ ಅಭಿಮನ್ಯು ಇರುವ ಸಮಯದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವುದು ಹೇಗೆ ಎಂದು ವಿವರಿಸುತ್ತಿರುತ್ತಾನೆ. ಅದನ್ನ ಸುಭದ್ರೆಯ ಗರ್ಭದಲ್ಲಿದ್ದ ಅಭಿಮನ್ಯು ಕೇಳಿಸಿಕೊಳ್ಳುತ್ತಿರುತ್ತಾನೆ. ಚಕ್ರವ್ಯೂಹದ ಒಳಗಡೆ ಹೇಗೆ ಹೋಗಬೇಕೆಂದು ಹೇಳುತ್ತಾನೆ. ಆದ್ರೆ ಸುಭದ್ರೆ ನಿದ್ರೆಗೆ ಜಾರಿದ್ದನ್ನ ಕಂಡ ಅರ್ಜುನನು ಚಕ್ರವ್ಯೂಹದಿಂದ ಹೇಗೆ ಹೊರಗಡೆ ಬರಬೇಕೆಂದು ಹೇಳುವುದನ್ನೇ ನಿಲ್ಲಿಸಿ ಬಿಡುತ್ತಾನೆ. ಸುಭದ್ರೆಯ ಗರ್ಭದಲ್ಲಿದ್ದ ಅಭಿಮನ್ಯು ಚಕ್ರವ್ಯೂಹದೊಳಗಡೆ ಹೇಗೆ ಪ್ರವೇಶಿಸಬೇಕೆಂದು ಕಲಿತುಕೊಂಡನ ಹೊರತು ಹೊರಗಡೆ ಹೇಗೆ ಬರಬೇಕೆಂಬುದನ್ನ ಕಲಿತುಕೊಳ್ಳಲಿಲ್ಲ. ನಂತರ ಸುಭದ್ರೆಗೆ ಪುತ್ರನು ಜನಿಸುತ್ತಾನೆ. ಆತನೇ ಅಭಿಮನ್ಯು. ಅಭಿಮನ್ಯು ತನ್ನ ಬಾಲ್ಯವನ್ನ ದ್ವಾರಕದಲ್ಲಿ ಕಳೆದಿದ್ದರಿಂದ ಎಲ್ಲಾ ರೀತಿಯ ಅಸ್ತ್ರಶಸ್ತ್ರ ವಿದ್ಯೆಗಳನ್ನ ಶ್ರೀಕೃಷ್ಣ ಬಲರಾಮರಿಂದ ಕಲಿತುಕೊಳ್ಳುತ್ತಾನೆ. ಆದ್ದರಿಂದಲೇ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೇಷ್ಠ ಧನುರ್ಧಾರಿಯಾಗಿ ಹೆಸರನ್ನ ಪಡೆದುಕೊಳ್ಳುತ್ತಾನೆ. ತನ್ನ ತಂದೆ ಅರ್ಜುನನ ಹಾಗೆ ಅಭಿಮನ್ಯು ಕೂಡ ಶ್ರೇಷ್ಠ ಧನುರ್ಧಾರಿ. ಅಭಿಮನ್ಯು ತನ್ನ ಸೋದರ ಮಾವನಾದ ಬಲರಾಮನ ಮಗಳು ಶಶಿರೇಖನನ್ನ ವಿವಾಹ ಮಾಡಿಕೊಳ್ಳುತ್ತಾನೆ. ಆ ನಂತರ ತನ್ನ ತಂದೆಯ ಕೋರಿಕೆ ಮೇರೆಗೆ ವಿರಾಟ ರಾಜನ ಪುತ್ರಿ ಉತ್ತರೆಯನ್ನು ಕೂಡ ವಿವಾಹ ಮಾಡಿಕೊಳ್ಳುತ್ತಾನೆ. ಪಾಂಡವರು 12 ವರ್ಷ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾಪುರಕ್ಕೆ ಬಂದು ಕುರುಕ್ಷೇತ್ರ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುತ್ತದೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟೋ ಮಂದಿ ವೀರರು ಯೋಧರು ಪಾಲ್ಗೊಂಡಾಗ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಭಿಮನ್ಯು ಕೂಡ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾನೆ. ಅಭಿಮನ್ಯು ಕೌರವ ಸೈನ್ಯವನ್ನ ಚಲ್ಲಾಪಿಲ್ಲಿಗೊಳಿಸುತ್ತಾ ವಿರೋಚಿತವಾಗಿ ಹೋರಾಡಿದನು. ದ್ರೋಣಾಚಾರ್ಯರು ಧರ್ಮರಾಯನನ್ನು ಬಂಧಿಸಲು ಚಕ್ರವ್ಯೂಹವನ್ನು ರಚಿಸುತ್ತಾರೆ. ಆಗ ಪಾಂಡವರ ಪಕ್ಷದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವುದನ್ನು ತಿಳಿದಿರುವವರು 3 ಮಂದಿ: ಶ್ರೀಕೃಷ್ಣನು, ಅರ್ಜುನನು ಮತ್ತು ಅಭಿಮನ್ಯು. ಆದ್ರೆ ಶ್ರೀಕೃಷ್ಣ ಮತ್ತು ಅರ್ಜುನನು ಬೇರೊಂದು ದಿಕ್ಕಿನಲ್ಲಿ ಯುದ್ಧವನ್ನು ಮಾಡುತ್ತಿರುವ ಕಾರಣ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುತ್ತಾನೆ. ಅಡ್ಡ ಬಂದ ಕೌರವ ಸೈನ್ಯವನ್ನ ಕೊಂದು ಹಾಕುತ್ತಾ ಮುಂದೆ ಸಾಗುತ್ತಾನೆ. ಅಭಿಮನ್ಯುಗಳ ಅಸ್ತ್ರಗಳ ದಾಟಿಗೆ ದುರ್ಯೋಧನನು ಅಲ್ಲಿಂದ ಓಡಿ ಹೋಗಿ ದ್ರೋಣಾಚಾರ್ಯ, ಅಶ್ವತ್ಥಾಮ, ಕರ್ಣ ಇನ್ನೂ ಅನೇಕ ಯೋಧರು ಸೇರಿಕೊಂಡು ಮೋಸದಿಂದ ಅವನನ್ನು ನಿರಾಯುಧನನ್ನಾಗಿ ಮಾಡಿ ಕೊಂದು ಹಾಕುತ್ತಾರೆ. ಅಭಿಮನ್ಯು ತನ್ನ 16ನೇ ವಯಸ್ಸಿನಲ್ಲಿಯೇ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಂಡು ವಿರೋಚಿತವಾಗಿ ಹೋರಾಡಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಚಕ್ರವ್ಯೂಹದಿಂದ ಹೊರಗಡೆ ಬರಲಾರದೆ ಕೌರವರಿಗೆ ಬಲಿಯಾದನು. ಅಭಿಮನ್ಯು ಮರಣ ಹೊಂದುವ ಸಮಯದಲ್ಲಿ ಅಭಿಮನ್ಯುವಿನ ಹೆಂಡತಿ ಉತ್ತರೆಯು ಗರ್ಭವನ್ನು ಧಾರಿಸಿರುತ್ತಾಳೆ. ನಂತರ ಉತ್ತರೆಗೆ ಒಬ್ಬ ಪುತ್ರನು ಜನಿಸುತ್ತಾನೆ. ಅವನೇ ಪರೀಕ್ಷಿತನು. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಧರ್ಮರಾಯನು ಹಸ್ತಿನಾಪುರ ಸಾಮ್ರಾಜ್ಯಕ್ಕೆ ರಾಜನಾಗಿ 36 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸುತ್ತಾನೆ. ಗಾಂಧಾರಿಯು ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಮಕ್ಕಳನ್ನ ಕಳೆದುಕೊಂಡು ನೀನು ಮತ್ತು ನಿನ್ನ ಯದುವಂಶ ನಾಶವಾಗಲಿ ಎಂದು ಶ್ರೀಕೃಷ್ಣನಿಗೆ ಶಾಪವನ್ನ ನೀಡುತ್ತಾಳೆ. ಕುರುಕ್ಷೇತ್ರ ಯುದ್ಧ ಮುಗಿದ 36 ವರ್ಷಗಳಿಗೆ ಯದುವಂಶವು ಕೂಡ ನಾಶವಾಗಿ ಹೋಗುತ್ತದೆ. ಆ ನಂತರ ಶ್ರೀಕೃಷ್ಣನ ಮರಣವನ್ನ ಅರ್ಜುನನು ತಡೆದುಕೊಳ್ಳಲಾಗುವುದಿಲ್ಲ. ಪಾಂಡವರು ತಮ್ಮ ಜೀವನವನ್ನ ಸಂತೋಷದಿಂದ ಕಳೆಯಲಾಗದೆ ಹೋಗುತ್ತಾರೆ. ಆ ನಂತರ ಪಾಂಡವರು ವ್ಯಾಸ ಮಹರ್ಷಿಗಳ ಸಲಹೆಯ ಮೇರೆಗೆ ಮಹಾಪ್ರಸ್ಥಾನಕ್ಕೆ ಹೊರಡಬೇಕೆಂದು ನಿರ್ಧರಿಸುತ್ತಾರೆ. ಅಭಿಮನ್ಯುವಿನ ಪುತ್ರನಾದ ಪರೀಕ್ಷಿತನನ್ನ ಹಸ್ತಿನಾಪುರ ಸಾಮ್ರಾಜ್ಯಕ್ಕೆ ರಾಜನನ್ನಾಗಿ ಮಾಡುತ್ತಾರೆ. ನಂತರ ಸುಭದ್ರೆಯನ್ನ ಪರೀಕ್ಷಿತನಿಗೆ ಸಂರಕ್ಷಣೆಗಾರಳನ್ನಾಗಿ ನೇಮಿಸುತ್ತಾರೆ. ನಂತರ ಅಲ್ಲಿಂದ ಪಾಂಡವರು ಮಹಾಪ್ರಸ್ಥಾನಕ್ಕೆ ಹೊರಡುತ್ತಾರೆ. ಪಾಂಡವರು ಮತ್ತು ದ್ರೌಪದಿಯು ಸ್ವರ್ಗವನ್ನು ಸೇರಿಕೊಂಡಾಗ ಸುಭದ್ರೆ ಮತ್ತು ಉತ್ತರೆಯು ಅಡವಿಯಲ್ಲಿ ಜೀವಿಸುವುದಕ್ಕೆ ಹೊರಡುತ್ತಾರೆ. ಆನಂತರ ಸ್ವಲ್ಪ ದಿನಗಳ ನಂತರ ಅವರು ಕೂಡ ಸ್ವರ್ಗವನ್ನು ಸೇರಿಕೊಳ್ಳುತ್ತಾರೆ. ಸ್ವಲ್ಪ ವರ್ಷಗಳ ನಂತರ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಕೃಷ್ಣ ಬಲರಾಮರ ಜೊತೆ ಸುಭದ್ರೆಯನ್ನು ಕೂಡ ಪೂಜಿಸುತ್ತಾರೆ. ರಥ ಜಾತ್ರೆಯಲ್ಲೂ ಕೂಡ ಸುಭದ್ರೆಯ ರಥವನ್ನ ಪ್ರತ್ಯೇಕವಾಗಿ ಇರಿಸಲಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.